ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಅಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಸಾಕ್ಷಾತ್ ಸಂತಾನ ಗೋಪಾಲಕೃಷ್ಣ ಇರತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ವಿಚಿಂದ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನು, ಒಳ್ಳೆ ಭಾಗ್ಯವನ್ನು ಕೊಟ್ಟು, ಒಳ್ಳೆ ಸಂಪತ್ತನ್ನು ಕೊಟ್ಟು ಎಲ್ಲರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಮಂಗಳಾರತಿಯನ್ನ ಮಾಡಬೇಕಾದರೆ, ಯಾರೋ ಒಬ್ರು ಕೇಳಿದರೆ ಮಂಗಳಾರತಿಯನ್ನ ಮಾಡಬೇಕಾದ್ರೆ ಕಣ್ಣು ಮುಚ್ಚಿಕೊಂಡು ರಾಯರ ಧ್ಯಾನವನ್ನು ಮಾಡಬಹುದಾ ಅಂತ ಹೇಳಿದ್ದಾಳೆ ತಾಯಿ. ಅದಕ್ಕೆ ಒಂದು ವಿಶೇಷವಾಗಿ ಹೇಳ್ತೀನಿ, ರಾಘವೇಂದ್ರ ಸ್ವಾಮಿಗಳಿಗೆ ಆಗಲಿ, ನಿಮ್ಮ ಮನೆ ಕುಲದೇವರಿಗೆ ಆಗಲಿ, ಎಲ್ಲಿ ಮಂಗಳಾರತಿಯನ್ನ ಮಾಡುತ್ತೀರಾ ಆ ಆರತಿಯಲ್ಲಿ ಭಗವಂತನನ್ನ ಸ್ಮರಣೆಯನ್ನು ಹಾಗೆ ಮಾಡ್ತಾ ಇರ್ತೀರ ಅಂದ್ರೆ, ಆ ಆರತಿಯನ್ನ ಮಂಗಳಾರತಿಯನ್ನ ನೋಡ್ಬೇಕಾದ್ರೆ ಎರಡೂ ಕಣ್ಣುಗಳನ್ನು ಬಿಡಬೇಕಂತೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ ಒಂದು ಕತೆ, ಚಿಕ್ಕದಾಗಿರ್ತಕ್ಕಂಥ ಕತೆ. ಒಬ್ಬ ಮನುಷ್ಯನಿಗೆ 90 ವರ್ಷದ ಮುದುಕರಿಗೆ ಕಣ್ಣೇ ಇರಲಿಲ್ಲಂತೆ. ಆ ಕಣ್ಣು ಇಲ್ಲದೆ ಇದ್ದಾಗ ಸಾಕ್ಷಾತ್ ಗುರುಗಳ ಹತ್ರ ಬಂದಂತೆ ಕೇಳದಂತೆ, ಗುರುಗಳೇ ನನಗೆ ಕಣ್ಣಿಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ನನಗೆ ಕಣ್ಣಿನ ತೊಂದರೆ ಇದೆ, ನೀವು ಪೂಜೆ ಮಾಡ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಆರತಿಯನ್ನ ಮಾಡ್ತಕ್ಕಂಥದ್ದು, ನಿಮ್ಮ ರಾಮದೇವರಿಗೆ ಮಂಗಳಾರತಿಯನ್ನ ಮಾಡ್ತಕ್ಕಂಥ ನೋಡ್ತಕ್ಕಂಥ ಭಾಗ್ಯ ನನಗೆ ಕೊಡಿ ಅಂತ ಕೇಳದಂತ. ಗುರುಗಳು ಒಂದೇ ಮಾತು ಹೇಳಿದ್ರಂತೆ, ತಥಾಸ್ತು ಅಂದ್ರಂತೆ. ಆಗ ಮಾರನೇ ದಿವಸ ಬಾ, ನಿನ್ನ ಕಣ್ಣು ಬರುತ್ತೋ ಅಂದ್ರಂತವ್ರು. ಆಗ ಗಂಧವನ್ನು ಅವರ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಮೃತ್ತಿಕೆಯನ್ನ ಕಣ್ಣಿಗೆ ಹಚ್ಚಿಕೊಂಡು ಲೇಪನವನ್ನು ಕಣ್ಣು ಒಳಗಡೆ ಎಲ್ಲ ಕಣ್ಣಿಗೆ ಲೇಪನವನ್ನು ಮಾಡಿಕೊಂಡಿದ್ದಾನೆ. ಗೋಪಿಚಂದ್ರನವನ್ನ ಮತ್ತೆ ವಿಶೇಷವಾಗಿ ರಾಯರ ಮೃತ್ತಿಕೆಯನ್ನ ಲೇಪನವನ್ನು ಮಾಡಿ ಕಣ್ಣನ್ನು ಬಿಟ್ಟಿದ್ದಾನೆ. ಬಿಟ್ಕೊಂಡೇ ನೋಡ್ತಾ ಇದ್ದಾನೆ. ಮಹಾಮಂಗಳಾರತಿ 12 ಗಂಟೆ ಸಮಯದಲ್ಲಿ ಮಂಗಳಾರತಿ ಆಗಬೇಕು. ಆ ಟೈಮಲ್ಲಿ ರಾಘವೇಂದ್ರ 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 ಈ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಆಗ ಮಂಗಳಾರತಿಯ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆ ನಾದ, ಶಂಖನಾದ್ಯ, ಶಂಖವಾದ್ಯ, ಗಂಟೆ ವಾದ್ಯ, ಜಾಗಟೆಯ ವಾದ್ಯಕ್ಕೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಅವ್ರು ಮಾಡ್ತಾ ಇರ್ತಕ್ಕಂಥ ಮಂಗಳಾರತಿಗೆ ಸಾಕ್ಷಾತ್ ಮುಂಭಾಗದಲ್ಲಿರ್ತಕ್ಕಂಥ ನರಸಿಂಹದೇವರು ವಿಶೇಷವಾಗಿ ಕಾಣ್ತಾ ಇದ್ರಂತ. ಅವನಿಗೆ ಆ ಕಣ್ಣಿನ ತೆಗೆದು ನೋಡ್ತಾ ಇದ್ರೆ ಕಣ್ಣಲ್ಲಿ ಕಾಣಿಸ್ತಾ ಇದ್ದಂತೆ. ಆಗ ನೋಡಿ ಅವನಿಗೊಂಥರ ಆನಂದ ಆಗೋಯ್ತಂತೆ. ಕಣ್ಣು ಇಲ್ಲೇ ಇರ್ತಕ್ಕಂಥವನು ಆ ನೋಡಿದಾಗ ಬಹಳ ಆನಂದವಾಯ್ತಂತೆ. ಆ ರಾಯರು ಕಾಣಿಸ್ತಾ ಇದ್ದಾರೆ, ಸುತ್ತಮುತ್ತು ನೋಡ್ತಾನಂತೆ. ಆ ಸುತ್ತಮುತ್ತು ನೋಡಿದಾಗ ಜನಗಳೆಲ್ಲ ಕಣ್ಮುಚ್ಕೊಂಡಿದ್ದರಂತೆ. ಆಗ ನೋಡ್ತಾ ಇದ್ದಾರೆ, ಎಲ್ಲರೂ ಕಣ್ಮುಚ್ಕೊಂಡಿದ್ದಾರಲ್ಲ, ನಾ ಕಣ್ಬಿಟ್ಟು ನೋಡ್ತಾ ಇದ್ದೀನಲ್ಲ ಅಂದಾಗ ಆ ರಾಘವೇಂದ್ರ ಸ್ವಾಮಿ ಹ್ಯಾಕ್ ಕಾಣಿಸ್ತಾರೆ ಅಂತ. ಅದಕ್ಕೋಸ್ಕರವಾಗಿ ಆರತಿಯನ್ನ ಮಾಡಬೇಕಾದರೆ, ಮಂಗಳಾರತಿ ಆಗಬೇಕಾದರೆ ಪಾದದಿಂದ ಮಂಗಳಾರತಿಯನ್ನ ಮಾಡಿ, ಕೆಳಭಾಗದಿಂದ ಮಂಗಳಾರತಿಯನ್ನ ಮಾಡಿ. ನಾವು ತಿರುಪತಿಗೆ ಹೋಗುತ್ತೇವೆ, ಆ ತಿರುಪತಿಗೆ ಹೋಗ್ಬೇಕಾದ್ರೆ ಪಾದದಿಂದ ದರ್ಶನವನ್ನು ಮಾಡಬೇಕಂತೆ. ಅದೇ ರೀತಿಯಾಗಿ ಕೆಳಭಾಗದಿಂದ ಆರತಿಯನ್ನ ಮಾಡಿ ತದನಂತರ ಮೇಲಿನ ಭಾಗಕ್ಕೆ ಹೋಗಬೇಕಂತೆ. ಅದಕ್ಕೋಸ್ಕರವಾಗಿ ಇಂಥ ಆರತಿಯನ್ನ ಕಣ್ಣು ಬಿಟ್ಟು ನೋಡ್ತಾ ಇರ್ಬೇಕಂತೆ. ಕಣ್ಣು ಮುಚ್ಚಿ ನೋಡಬಾರದಂತೆ. ಕಣ್ಣು ಮುಚ್ಚಿ ನೋಡಿದ್ರೆ ಭಗವಂತ ಕಾಣನಂತೆ. ಅದಕ್ಕೋಸ್ಕರವಾಗಿ ಆರತಿಯಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಬೃಂದಾವನದಲ್ಲಿ ಮುಂಭಾಗದಲ್ಲಿ ನರಸಿಂಹದೇವರು ವಿಶೇಷವಾಗಿ ಆರತಿಯನ್ನ ಮಾಡಬೇಕಾದರೆ
ಅವರ ಕಣ್ಣಿಗೆ ಕಾಣ್ತಾರಂತೆ. ಎಲ್ಲ ನರಸಿಂಹದೇವರು ವಿಶೇಷವಾಗಿ ಕಾಣ್ತಾರಂತೆ. ಅದರಲ್ಲೂ ಮುಖ್ಯ ಪ್ರಾಣದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರಂತೆ. ರಾಮದೇವರು ಅನುಗ್ರಹವನ್ನು ಮಾಡ್ತಾರಂತೆ. ವೇದವ್ಯಾಸ ದೇವರು ಅನುಗ್ರಹವನ್ನು ಮಾಡ್ತಾರಂತೆ. ಸಂತಾನ ಗೋಪಾಲಕೃಷ್ಣನು ಅನುಗ್ರಹವನ್ನು ಮಾಡ್ತಾನಂತೆ. ಇಂಥ ಎಲ್ಲಾ ಮುಕೋಟಿ ದೇವತೆಗಳಿರ್ತಕ್ಕಂಥ ಕ್ಷೇತ್ರದಲ್ಲಿ ರಾಯರ ಬೃಂದಾವನದಲ್ಲಿ ಆರತಿಯನ್ನ ಮಾಡಬೇಕಾದ್ರೆ ನೀವು ಎಲ್ಲಿ ಎಲ್ಲಿ ಹೋಗ್ತೀರಾ ಆವ ಜಾಗದಲ್ಲಿ ಅವ ವಿಶೇಷವಾಗಿರ್ತಕ್ಕ ಸನ್ನಿಧಾನಗಳಲ್ಲಿ ಆರತಿಯನ್ನ ಕಣ್ಣು ಬಿಟ್ಟು ನೋಡಿ. ಇಲ್ಲ ಸಂಸ್ಥಾನ ಪೂಜೆ ಆಗುತ್ತೆ, ಆ ಸಂಸ್ಥಾನ ಪೂಜೆಯನ್ನು ಮಾಡಬೇಕಾದ್ರೂ ಅಷ್ಟೇನೆ ಕಣ್ಣು ಬಿಟ್ಟು ನೋಡ್ಬೇಕಂತೆ. ಕಣ್ಣು ಮುಚ್ಚೋಂಗ್ ಕುಡ್ದಂತೆ ರಾಯರೇ ಕೈ ಮುಕ್ಕೊಂಡು ಆರತಿಯನ್ನು ನೋಡ್ಬೇಕಂತೆ. ಕೈಯನ್ನು ಮುಗಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ಆ ಗುರುಗಳು ಅನುಗ್ರಹವನ್ನು ಮಾಡ್ತಾರಂತೆ. ಯಾಕೆಂದ್ರೆ ಕೈ ಮುಗಿದಾಗ ಆ ದೇಹದ ಮೇಲೆ ನಮ್ಮ ಕೈ ಹೀಗೆ ಹೋಗುತ್ತಂತೆ, ಆ ದೇಹಕ್ಕೆ ತಾಕತ್ತಂತೆ. ಆ ವಿಶೇಷವಾಗಿರ್ತಕ್ಕಂಥ ಕಿರಣ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಂತೆ. ಅದಕ್ಕೋಸ್ಕರವಾಗಿ ಮಂಗಳ ಕರವಾದ ಆರತಿ, ಮಂಗಳದ ಮಯವಾದ ಆರತಿ. ಇಂಥ ಮಯ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ರೋಗಗಳು ರುಜುನಗಳು ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅಂತ, ಅದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ. ಇಂಥ ಮಂಗಳಕರವಾಗಿರ್ತಕ್ಕಂಥ ಆರತಿಯನ್ನ ಯಾರು ನೋಡುತ್ತೀರಾ ಅವರೆಲ್ಲರೂ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರಂತೆ. ಯಾವ ಯಾವ ಸಮಸ್ಯೆಗಳಿರ್ತಕ್ಕಂಥದ್ದಾಗಿರುತ್ತೆ ಆ ಸಮಸ್ಯೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಈ ಮಂಗಳ ಕರವಾಗಿರ್ತಕ್ಕಂಥ ಆರತಿ. ಈ ಆರತಿಯನ್ನ ಯಾರು ಆರತಿಯನ್ನ ನೋಡಿ ಕಣ್ಣು ತುಂಬ, ಎಲ್ಲವೂ ಯಾರೋ ಜನ ಬರ್ತಾರೆ, ಬಂದಾಗ ಮಂಗಳಾರತಿ ಆಗ್ತಾ ಇದೆ ಅಂದಾಗ ಬ್ಯಾಗ್ ಹುಡ್ಕಕ್ ಹೋಗ್ತಾರೆ. ಚಿಲ್ಲರೆ ಕಾಸು ತಗೊಳೋದು, ದುಡ್ಡು ತಗೊಳೋದು, ಆಗಣ ಅನ್ನೋದು ಅದು ಮಾಡಿಕೊಡ್ತದ್ರಿಂದ. ಯಾಕೆ ಅಂತ ಹೇಳಿದ್ರೆ ಮಂಗಳಾರತಿ ಆದ ನಂತರ ನೀವೇನ್ ಬೇಕಾದ್ರೂ ಹಾಕಿ, ದುಡ್ಡು ಹಾಕಿ, ದಕ್ಷಿಣೆ ಹಾಕಿ, ಬ್ರಾಹ್ಮಣರು ಕೊಡಿ, ಇನ್ನೊಂದು ಕೊಡಿ, ಏನ್ ಬೇಕಾದ್ರೂ ಕೊಡಿ. ಆದ್ರೆ ಮಂಗಳಾರತಿ ಆಗಬೇಕಾದ್ರೆ ಮಾತ್ರ ಆ ಆರತಿಯನ್ನ ಭಕ್ತಿಗೆಲ್ಲ ನೋಡ್ತಾ ಇರ್ಬೇಕಂತೆ. ಆ ನೋಡಿ ತದನಂತರ ನೀವು ಏನೇನು ಚಟುವಟಿಕೆ ಇರುತ್ತೋ ಆ ಚಟುವಟಿಕೆ ನೀವೇನ್ ಬೇಕಾದ್ರೂ ಮಾಡ್ಕೋಬಾರ್ದಂತೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಅಷ್ಟೇನೆ ಶ್ರದ್ಧೆಗಿಂದ ಭಕ್ತಿಗಿಂದ ಆ ರಾಯರಿಗೆ ಮಂತ್ರಾಲಯಕ್ಕೆ ಹೋಗ್ತೀರಾ, ಇಲ್ಲ ಕ್ಷೇತ್ರಕ್ಕೆ ಬರ್ತೀರಾ, ನಿಮ್ಮ ಕ್ಷೇತ್ರಕ್ಕೆ ಹೋಗ್ತೀರಾ, ಆ ಆರತಿಗೋಸ್ಕರ ಹೋಗ್ತೀರಾ, ಮಂಗಳಾರತಿ ನೋಡಕ್ಕೋಸ್ಕರ ಹೋಗ್ತೀರಾ, ದೇವರನ್ನು ನೋಡಕ್ಕೋಸ್ಕರ ಹೋಗ್ತೀರಾ, ನಮ್ಮ ಕರ್ಮವನ್ನು ಕಳ್ಕೊಡೋಕ್ಕೋಸ್ಕರ ಹೋಗೋದು. ಆ ಕರ್ಮ ಕಳಿಬೇಕಾದ್ರೆ ಆ ಆರತಿಯಿಂದ, ರಾಘವೇಂದ್ರ ಸ್ವಾಮಿಗಳ ಪಂಚಾಮೃತ ಅಭಿಷೇಕದಿಂದ, ಅಲಂಕಾರದಿಂದ ಎಲ್ಲವೂ ನೋಡಿ ಆ ಮಂಗಳಾರತಿ ಸಮಯದಲ್ಲಿ ರಾಯರ ಗುರುಗಳಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ, ಲಕ್ಷ್ಮೀ ನರಸಿಂಹದೇವರ ಅನುಗ್ರಹದಿಂದ, ಸೀತಾ ಲಕ್ಷ್ಮಣ ಬಂದ ಶತ್ರುಘ್ನನಾಗಿರ್ತಕ್ಕಂಥ ರಾಮದೇವರ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಆ ಸಂದರ್ಭದಲ್ಲಿ ನೀವೆಲ್ಲರೂ ಕಣ್ಣನ್ನು ಮುಚ್ಕೊಂಡಿರ್ತೀರಾ, ಇಲ್ಲ ದುಡ್ಡು ತಗೊಳಕ್ ಹೋಗ್ತೀರಾ, ಏನೋ ಮಾಡಕ್ ಹೋಗ್ತೀರಾ. ಆ ಸಮಯ ಒಂದು ಸ್ವಲ್ಪ ತಪ್ಪಿದಾಗ ನಮ್ಮಲ್ಲಿರ್ತಕ್ಕಂಥ ಎಷ್ಟು ದಿವಸ ಮಾಡಿದ ಪುಣ್ಯವು ಬರೋದೇ ಇಲ್ಲಂತೆ. ಅದಕ್ಕೋಸ್ಕರವಾಗಿ ಮಂಗಳಾರತಿಯನ್ನ ಮಾಡಬೇಕಾದ್ರೆ, ನಾವು ಮಂಗಳಾರತಿಯನ್ನ ಮಾಡಬೇಕಾದ್ರೆ ಕಣ್ಣು ಬಿಟ್ಟು ಮಂಗಳಕರವಾಗಿರ್ತಕ್ಕಂಥ ಆರತಿಯನ್ನು ನೋಡಿ, ನಮ್ಮಲ್ಲಿ ಮಂಗಳವು ಆಗಲಿ ಅಂತೇಳಿ, ನಮ್ಮಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ರುಜುಗಳೆಲ್ಲ ಪರಿಹಾರ ಆಗಲಿ ಅಂತೇಳಿ, ಅದರಲ್ಲೂ ನಾವು ನಾವು ಬೇಡಿಕೆಯನ್ನ ಕೇಳಿ ರಾಯರ ಹತ್ರ ಬಂದಿರ್ತೀರಾ, ಆ ಬೇಡಿಕೆ ಎಲ್ಲ ಅನುಕೂಲ ಆಗಲಿ ಅಂತೇಳಿ ಆ ಮಂಗಳಾರತಿಯನ್ನು ನೋಡಿದಾಗ, ವಿವರಣೆಯಾಗಿ ಹೇಳಿದ್ದೀನಿ, ಅದನ್ನ ಬಿಡಿಸಿ ಹೇಳಿದ್ದೀನಿ, ಅದನ್ನ ನೀವು ಅರ್ಥ ಮಾಡ್ಕೊಬೇಕು. ಆ ಪೂಜೆಯನ್ನು ನೋಡಿದಾಗ, ಆರತಿಯನ್ನು ನೋಡಿದಾಗ ಗುರುಗಳ ಕಣ್ಣ ತುಂಬಾ ಕಾಣ್ತಾರಂತೆ ನಿಮಗೆ. ಆಗ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ನೀವು ಅಲ್ಲಿ ಕೇಳಿಸ್ಕೊಂತಾ ಇರ್ತೀರಾ, ಗುರುಗಳೇ ನಮ್ಗೆ ಅನುಗ್ರಹ ಮಾಡಿ ತಾವು ಹಾಗೆ ಹೊರಗೋಗ್ಬಿಡ್ತಾರಂತೆ, ಹಂಗೆ ಅನುಗ್ರಹವನ್ನು ಮಾಡ್ತಾರಂತೆ. ಅದಕ್ಕೋಸ್ಕರವಾಗಿ ಈ ಮಂಗಳಕರವಾಗಿರ್ತಕ್ಕಂಥ ಆರತಿಯನ್ನ ಯಾರು ನೋಡುತ್ತೀರಾ, ಯಾರು ಆರತಿಯನ್ನ ಮಾಡಿದಾಗ ಕಣ್ಣು ತುಂಬ ನೋಡಿ ಸಂತೋಷ ಬೀಳ್ತೀರಾ, ಅವ್ರಿಗೆಲ್ಲರಿಗೂ ರಾಯರೇ ಅನುಗ್ರಹವನ್ನು ಮಾಡಿ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಕಣ್ಣು ಇಲ್ದೇ ಇರ್ತಕ್ಕಂಥವ್ರು ಕಣ್ಣು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಯಾಕ್ರಿ ಅನುಗ್ರಹ ಮಾಡಲ್ಲ, ಎಲ್ಲರೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಇಂತಹ ಗುರುಗಳು ವಿಶೇಷವಾಗಿ ಆರತಿಯ ಟೈಮಿನಲ್ಲಿ ಆರತಿಯನ್ನ ನೋಡಿದಾಗ ಮಂಗಳ ಆರತಿಯನ್ನು ನೋಡಿದಾಗ ನಮ್ಗೆಲ್ಲರಿಗೂ ಮಂಗಳಕರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಹಾಗೇ ಆಗತ್ತೆ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇದೇ 10, 11, 12 ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಎಲ್ಲರೂ ಆರಾಧನೆಗೆ ಬಂದು
ರಾಯರ 3 ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಈ ಸನ್ನಿಧಾನದಲ್ಲಿ ಅನ್ನದಾನ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8:30 ತನಕ ಅನ್ನದಾನ ಆಗುತ್ತೆ. ಬೆಳಗ್ಗೆಯಿಂದ ನಡೀತಾನೆ ಇರುತ್ತೆ. ಎಲ್ಲ ಬಂದು ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ಅವರಲ್ಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಯನ್ನು ಪರಿಹಾರ ಮಾಡಿ ಭಗವಂತ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ತನು ಮನ ಧನದಿಂದ ವಿಶೇಷವಾಗಿ ಸೇವೆಯನ್ನು ಮಾಡಿ, ಆ ರಾಯರ ಸೇವೆಯನ್ನು ಯಾರು ಮಾಡ್ತೀರಾ ರಾಯರಿಗೆ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರಿಗೆ ರಾಯರೆಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे